Matash leg, 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 matash leg. ನಿಮ್ ಮಟಾಶ್ ಲೆಗ್ ಸವಾಸನು ಬೇಡ, ನಮ್ಮ ಅಂಗಡಿ ಮಟಾಶ್ ಆಗೋದು ಬೇಡ. ಮಟಾಶ್ ಲೆಗ್, ಲೆಗ್ ಬಾಸ್ ಲೆಗ್, ಮಟಾಶ್. ಏನೋ ಆ ಸೀತಾಪತಿ ಮಾಮೂಲಿ ಕೊಡಲ್ಲ ಅಂತ ಕಿತಾಪತಿ ಮಾಡ್ತಾ ಇದ್ದಾರೆ. ಫಾಲೋ ಮೀ. ಏನೋ ನಮ್ಮವ್ರು ಬಂದು ಕೇಳಿದ್ರೆ ಮಾಮೂಲಿ ಕೊಡಲ್ಲ ಅಂದಂತೆ. ಅಬ್ಬಾ, ಮಾಮೂಲಿ ಯಾಕೆ ಕೊಡ್ಬೇಕು? ನಿನ್ನ ಶಾಪ್ ಒಳಗೆ ನನ್ನ ಲೆಗ್ ಇಡ್ಬೇಕಾ? ಅಬ್ಬಾ, ಇಟ್ಬಿಟ್ರೆ ಏನಾಗತ್ತೆ? ನಿನ್ ಶಾಪು ಮಟಾಶ್ ಆಗತ್ತೆ. ಎಸ್. ಅಬ್ಬಾ, ನಿನ್ನಂಥವ್ರನ್ನ ಇಷ್ಟು ಜನ ನೋಡಿದೀನಿ, ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ಈ ಲೆಗ್ ಜೊತೆ ಸ್ಪೋರ್ಟ್ಸ್ ಆಡ್ಬೇಡ, ಇಟ್ಟೇ ಬಿಡ್ತೀನಿ. ಅಬ್ಬಾ, ಒಂದೇನು 2 ಲೆಗ್ನು ಸೊಲ್ಯೂಷನ್ ಆಗಿ ಜಾಯಿಂಟ್ ಮಾಡಿಟ್ಬಿಡು, ಅದೇನಾಗುತ್ತೋ ನಾವು ನೋಡ್ಬಿಡ್ತೀನಿ. ನಿನ್ನ ಹಬ್ಬ ಫೇಸ್ಗೆ 2 ಲೆಗ್ಸ್ ಯಾಕೆ, ಸಿಂಗಲ್ ಲೆಗ್ ಎನಫ್. ಇಟ್ಟೇ ಮಟಾಶ್ ಲೆಗ್, ಮಟಾಶ್ ಲೆಗ್, ಮಟಾಶ್ ಲೆಗ್, ಮಟಾಶ್ ಲೆಗ್, ಮಟಾಶ್ ಲೆಗ್. ಅಬ್ಬಾ, ಬನ್ನಿ 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 ಬನ್ನಿ. ಚಪ್ಪಲಿ ಬೇಕಾ, ಶೂ ಬೇಕಾ, ಏನ್ ಬೇಕು? ಲೈಸೆನ್ಸ್. ಛೇ, ಅಪ್ಪ, ಇದು ಫುಟ್ವೇರ್ ಶಾಪು, ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಸಿಗಲ್ಲ. ನಾನ್ ಕೇಳಿದ್ದು ಆ ಲೈಸೆನ್ಸ್ ಅಲ್ಲ, ಶಾಪ್ ಲೈಸೆನ್ಸ್. ಅಬ್ಬಾ, ಮಟಾಶ್ ಲೆಗ್, ಮಟಾಶ್ ಲೆಗ್, ಇಲ್ಲ. ಮಟಾಶ್ ಲೆಗ್. ಹಾಗಾದ್ರೆ ನಿಮ್ ಅಂಗಡಿ ಸೀಸ್ ಮಾಡ್ತೀವಿ. ಅಬ್ಬಾ, ಮಟಾಶ್ ಲೆಗ್, ಮಟಾಶ್ ಲೆಗ್, ಮಟಾಶ್ ಲೆಗ್. ಸೆಕ್ರೆಟರಿ, ಈಗಲಾದ್ರೂ ಗೊತ್ತಾಯ್ತಾ ಈ ಮಟಾಶ್ ಲೆಗ್ ಮಹಿಮೆ? ಅಬ್ಬಾ, ಅಬ್ಬಾ, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಫಾಲೋ ಮೀ. ಅಬ್ಬಾ. ಓ ನೀನ ಯಸ್, ಇದೇನಿ ಗೆಟಪ್ಪು? ಮಟಾಶ್ ಲೆಗ್ ಗೆಟಪ್. ನೀನು ನನ್ನನ್ನ ದರಿದ್ರದವನು ಅಂತ ಮನೆಯಿಂದ ಆಚೆಗೆ ತಳ್ಳಿದೆ. ಈಗ ನೋಡು, ಎಲ್ರೂ ನನ್ನ ಮಟಾಶ್ ಲೆಗ್ಗೆ ಪೂಜೆ ಮಾಡಿ ಹೆಂಗ್ ಬೆಳೆಸಿದ್ದಾರೆ. ನೀನಿನ್ನು ಹಾಗೇ ಇದೆಯಾ, ಪೂರ್ ಫೆಲೋ. ಇನ್ಮೇಲೆ ನೋಡ್ತಾ ಇರು, ನಾನು ಯಾವ ಲೆವೆಲ್ಗೆ ಬೆಳಿತೀನಿ, ಎಲ್ಲೆಲ್ಲಿಗೆ ಹೋಗ್ತೀನಿ ಅನ್ನೋದನ್ನ. ಈ ಕಾರ್ ನಂದೆ, ಡ್ರಾಪ್ ಮಾಡ್ಲಾ? ಕನಿಷ್ಠ ಏನು ಬೇಡ. ಪೂರ್ ಬ್ರದರ್. ಟೈಮ್ ಆಯ್ತು, ಬೇಗ ಬನ್ನಿ. ಏನ್ ಪಾಪ ಮಾಡಿದ್ವೋ ಏನೋ, ಅತ್ತೆ ಮನೆಗೆ ನೀನ್ ಈ ರೀತಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಲ್ಪನಾ, ನಡಿಯಮ್ಮ. ಅಕ್ಕ, ಒಂದ್ ನಿಮಿಷ. ನಿನ್ ಹಣೆಲ್ ಕುಂಕುಮ ಇಲ್ದಿದ್ರೆ ಒಂಥರ ಕಾಣಿಸ್ತೀಯಾ. ಸರಸ್ವತಿ, ಏನ್ ಮಾಡ್ತಾ ಇದೀಯಾ? ನಿಮ್ಮ ಅಕ್ಕ ಕುಂಕುಮ ಇಟ್ಕೋಬಾರ್ದಮ್ಮ. ಯಾಕೆ? ತಾಳಿ ಸೌಭಾಗ್ಯ ಕಳ್ಕೊಂಡವ್ರು ಕುಂಕುಮ ಇಟ್ಕೋಬಾರ್ದೆ, ಕುಂಕುಮ ಇಟ್ಕೋಬಾರ್ದು. ಕಲ್ಪನಾ, ನಡಿಯಮ್ಮ. ಇಳಿಯಮ್ಮ. ಲಗೇಜ್ ತಗೊಂಡು ಎಲ್ಲೂ ನುಗ್ತಾ ಇದ್ದೀರಾ? ನಿಮ್ಮನೆಗೆ ಬರ್ತಾ ಇದೀವಿ ಬೇಗ್ರೆ. ಆ ಅರಿಶಿನ ಕುಂಕುಮ ಜೊತೆ ಕರ್ಕೊಂಡ್ಬರ್ಬೇಕಾದವಳನ್ನ ಮುಂಡೆ ಕರ್ಕೊಂಬತ್ತಾ ಇದ್ದೀರಾ? ಯಾಕೆ ನಿಮ್ ಮಗಳು ಮುಂಡೆ ಅಲ್ದಲೆ ಬುತ್ತಾ ಇದ್ದೇನಾ? ಯಾವ ಅನಿಷ್ಟ ಮುಹೂರ್ತದಲ್ಲಿ ತಾಳಿ ಕಟ್ಟಿಸ್ಕೊಂಡ್ಲು, ಬಂಗಾರದಂತ ನನ್ನ ಮಗನ್ನ ನುಂಗಿ ನೀರ್ ಕುಡ್ಕೊಂಡ್ಲು. ಈ ದರಿದ್ರ ಶನಿ ನಮ್ಮನೆಗೆ ಬೇಡ, ನಿಮ್ಮನೆಗೆ ಕರ್ಕೊಂಡೋಗಿ. ಮದುವೆ ಆದ ಹೆಣ್ಣಿಗೆ ಅತ್ತೆ ಮನೆನೆ ಹುಟ್ಟಿದ ಮನೆ. ಅಂದ್ರೆ ಅವಳು ಇಲ್ಲೇ ಬಿಡ್ಬೇಕು ಅಂತನಾ ಕರ್ಕೊಂಡ್ ಬಂದಿರೋದು? ಅದಕ್ಕೆ ನನ್ನ ಮಗ ಸತ್ತೋದ. ಅವಳು ನಿಮ್ ಸೊಸೆ, ನಿಮ್ಮನೇಲೆ ಇರ್ಬೇಕು. ನನ್ನ ಮನೇಲಿ ಯಾರ್ಯಾರು ಇರ್ಬೇಕು ಅಂತ ನಿರ್ಧಾರ ಮಾಡ್ಬೇಕಾಗಿರೋದು ನಾನು. ಅಣ್ಣ, ಇಲ್ಲಿ ಗಂಡ ಮಗಳು ಅಳಿಯ ಬಿಟ್ರೆ ಬೇರೆ ಯಾವ ಅಣ್ಣನೂ ಇಲ್ಲ. ಅಂದು ಮಾತ್ರಕ್ಕೆ ಇವಳು ನಿಮ್ ಸೊಸೆ ಆಗ್ತಾ ಇರ್ತಾಳ? ನನ್ನ ಮಗಳು 2 ಹೊತ್ತು ಅಡಿಗೆ ಕೆಲಸ ಮಾಡ್ಕೊಂಡು ನಿಮ್ ಮನೆಯಲ್ಲಿ ಬಿದ್ದಿರ್ತಾಳೆ. ಕೆಲಸದವಳಿಗೆ ತಗಳನ್ನ ಹಾಕ್ದಂಗೆ 2 ಹೊತ್ತು ಅನ್ನ ಹಾಕಿದ್ರೆ ಸಾಕು. ಕೆಲಸದೊಳ್ ಇಟ್ಕೊಳ್ಳೋವಷ್ಟು ಸಂಪಾದನೆ ಆಗ್ಲಿ ಶ್ರೀಮಂತಿಕೆ ಆಗ್ಲಿ ನಮ್ಗಿಲ್ಲ ರೀ. ಹೆತ್ತೋರ್ಗೆ ಅವಳು ಭಾರವಾಗಿರ್ಬೇಕಾದ್ರೆ ಯಾವ ಸಂಬಂಧನೂ ಇಲ್ದಲೇ ಇರೋ ನಮ್ಗೆ ಯಾಕ್ರಿ ಅವಳನ್ನ ಸಾಕೋ ಉಸಾಬರಿ? ಬೀಗ್ರೆ, ನಮಗಿರೋ ಆತಂಕ ಅವಳು ಹೊಟ್ಟೆಗೆ ಹಾಕೋ ಅನ್ನಕ್ಕಲ್ಲ. ವಯಸ್ಸಿಗೆ ಬಂದ ವಿಧವೆ ಮಗಳು ಹುಟ್ಟಿದ ಮನೇಲೆ ಇದ್ರೆ ಮುಂದೆ ಬರೋ ಸಮಸ್ಯೆಗಳಿಗೆ ಆ ಸಮಸ್ಯೆ ಇಲ್ ಬರ್ದಂಗಿರುತ್ತಾ? ಬೆಳಗಾಗಿ ಎದ್ದು ಕೂಡ್ಲೆ ಇವಳು ಅನಿಷ್ಟ ಮುಖಾನ ಅಕ್ಕ ಪಕ್ಕದವ್ರಿಗೆ ತೋರಿಸಿ ನಾನ್ ಕ್ಯಾಕರಿಸಿ ಮುಖಕ್ಕೆ ಆಕ್ಫು ಅಂತ ಉಗಿಸ್ಕೊಳ್ಳ. ನಿಮ್ಮ ಮಗಳು ಲಕ್ಷಣವಾಗಿದ್ದಾಳೆ. ಮೇಲಾಗಿ ಉಪ್ಪು ಖಾರ ಹುಳಿ ತಿನ್ನೋ ಫ್ಯಾಮಿಲಿ ಬೇರೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಹೊಟ್ಟೆನ ಟುರ್ರ್ ಅಂತ ಮುಂದಕ್ಕೆ ಬರ್ಸ್ಕೊಂಬಿಟ್ರೆ
ಇವಳು ನನ್ನ ಮಗಳು. ನೀತಿ ಮಾರ್ಗದಲ್ಲಿ ನಡೀತಾಳೆ ಹೊರತು ಪ್ರಾಣ ಹೋದ್ರು ತಪ್ಪು ದಾರಿನ ತುಳಿಯಲ್ಲ. ಬುದ್ಧಿ ಬುದ್ಧಿ, ಅಷ್ಟು ನಂಬಿಕೆ ಇರೋರು ನಿಮ್ ಮಗಳನ್ನ ನಿಮ್ ತಲೆ ಮೇಲೆ ಕೂರಿಸ್ಕೊಳ್ಳಿ. ನಮ್ ತಲೆ ಕಟ್ಟಕ್ಕೆ ಯಾಕೆ ನೋಡ್ತಾ ಇದ್ದೀರಾ? ನಿಮ್ಮ ಸೊಸೆ ಆಗಿರೋದ್ರಿಂದ, ನಿಮ್ಮ ಮನೇನೆ ಅವಳ ಮನೆ ಅಂತ ತಿಳ್ಕೊಂಡಿರೋದ್ರಿಂದ. ನನ್ನ ಮಗ ಯಾವತ್ತು ಸತ್ತೋದ್ನೋ ಅವತ್ತೇ ಈ ಸಂಬಂಧನೂ ಸತ್ತೋಯ್ತು. ಏನಂದ್ರೆ ಹೆತ್ತ ಮಗನ ಕಳ್ಕೊಂಡಿದ್ದೀವಿ, ಈಗ ಸೊಸೆನೂ ದೂರ ಮಾಡ್ಬೇಡ್ರಿ. ಏಯ್, ನೀನ್ ಬಾಯಿ ಮುಚ್ಕೊಂಡು ಒಳಗಡೆ ಹೋಗ್ ಸಾಯಿ. ರೀ, ಮನೆ ಬಾಗಿಲಿಗೆ ಬಂದಿರೋ ಸೊಸೆನ ಒಂದ್ 4 ದಿವ್ಸ ಇಟ್ಕೊಂಡ್ ಕಳ್ಸ್ಕೊಡೋಣ ರೀ. ಮತ್ತೆ ಮಾತಾಡ್ತಾ ಇದ್ಯಾ? ಏಯ್, ಅತ್ತೆ ತತ್ತೆ ಸಂಬಂಧ ಬೆಳ್ಸಕ್ ಬಂದ್ಬಿಟ್ಟು ನನ್ನ ಮಗಳನ್ನ ತರ್ತೀಯ? ನಿಂದಮ್ಮಯ್ಯ ಅಂದಿನಿ. ನೋಡ್ತೀಯಾ ಅನ್ನಪೂರ್ಣ, ಇವನಿಗೆ ಇಷ್ಟ ಇದ್ರೆ ಇರು ಅನ್ಬೇಕು, ಇಲ್ಲ ಅಂದ್ರೆ ಹೋಗು ಅನ್ಬೇಕು. ನನ್ನ ಮಗಳ ಮೇಲೆ ಕೈ ಮಾಡೋ ಅಧಿಕಾರನ ಇವನಿಗೆ ಯಾರೇ ಕೊಟ್ಟಿದ್ದು? ಇಷ್ಟೊಂದು ಪೊಗರು ಪೌರುಷ ಇರೋರು ನನ್ ಮನೆ ಬಾಗಿಲಿಗೆ ಯಾಕೆ ಬಂದ್ರಿ? ನೀನೊಬ್ಬ ಮನುಷ್ಯ ಅಂತ ಬಂದ್ವಿ. ತಾಳಿ ಸೌಭಾಗ್ಯ ಕಳ್ಕೊಂಡ ಸೊಸೆನ ಮಗಳ ತರ ಆದರ್ಸ್ತೆ ಅಂತ ಬಂದ್ವಿ. ವಯಸ್ಸಿಗೆ ಬಂದಿರೋರ್ನ ಆದರ್ಶಕ್ಕೆ ಬೇಕಾದಷ್ಟು ಜನ ಅವ್ರೆ, ಅಲ್ಲಿ ಕರ್ಕೊಂಡೋಗ್ ಬಿಡು. ನೀನೊಬ್ಬ ಮನುಷ್ಯ, ಪಶು. ನಿನಗೂ ಒಬ್ಳು ಮಗಳಿದ್ದಿದ್ರೆ, ಅವಳಿಗೂ ಈ ತರ ಆಗಿದ್ದಿದ್ರೆ. ನನಗ್ ಮಗಳೇ ಇಲ್ಲ. ಏಯ್ ಏಯ್, ನಿನಗೆ ಜನ್ಮ ಕೊಟ್ಟವಳು ಹೆಣ್ಣು ಕಣೋ, ನಿನ್ನ ಜೀವನಾನ ಹಂಚ್ಕೊಂಡವಳು ಹೆಣ್ಣು ಕಣೋ, ನಿನ್ನ ವಂಶೋದ್ಧಾರಕನ ಹೆತ್ತು ಕೊಟ್ಟವಳು ಹೆಣ್ಣು ಕಣೋ. ಅಂತ ಹೆಣ್ಣನ್ನ ಅವಮಾನ ಮಾಡ್ತಾ ಇದೀಯಾ? ಆ ಹೆಣ್ಣಿನ ಉಸಿರು ನಿನಗ್ ತಟ್ಟದೆ ಬಿಡಲ್ಲ ಕಣೋ, ತಟ್ಟದೆ ಬಿಡಲ್ಲ. ಏಯ್, ತಟ್ಲಿ ಬಿಡ್ಲಿ, ಮರ್ಯಾದೆಯಿಂದ ಜಾಗ ಖಾಲಿ ಮಾಡು. ಬಿಡ್ತೀವಿ, ಆದ್ರೆ ಒಂದ್ ಮಾತು, ಕಾನೂನಿನ ಪ್ರಕಾರ ತಾಳಿ ಕಟ್ಟಿದ್ಮೇಲೆ ಕಟ್ಕೊಂಡವಳ ಸಾಯೋವರೆಗೂ ಸಾಕ್ಬೇಕಾತು ನಿಮ್ಮ ಹೊಣೆ. ಆ ಮಾತನ್ನ ಸತ್ತೋದ್ ನನ್ ಮಗನ ಕೇಳ್ಕೊಳ್ಳಿ. ನಾವು ವರದಕ್ಷಿಣೆ ಕೊಟ್ಟಿದ್ದು ಸತ್ತೋಗಿದ್ ನಿಮ್ ಮಗನ ಕೈಗಲ್ಲ, ನಿಮ್ ಕೈಲಿ. ಅಂದ್ರೆ ಇವಳನ್ನ ಸೊಸೆಯಾಗಿ ನಿಮ್ ಮನೇಲಿ ಇಟ್ಕೊಂಡ್ರೆ ಸರಿ, ಇಲ್ಲೇ ಹೋದ್ರೆ ಇವಳನ್ನ ಸೊಸೆ ಮಾಡ್ಕೊಳ್ಳೋ ತಗೊಂಡಿದ್ರೆ ದುಡ್ಡು ಅದು ವಾಪಸ್ ಕೊಡ್ಬೇಕಾಗತ್ತೆ. ನನ್ನ ಮಗ ಹುಟ್ಟಿದಾಗ್ನಿಂದ ಅವ್ನ ಕೆಲ್ಸಕ್ಕೆ ಸೇರೋವರೆಗೂ ಅವನಿಗೆ ನಾನ್ ಮಾಡಿದ ಖರ್ಚೆಲ್ಲ ಹೊಳೆ ಒಳಗೆ ಹುಣಸೆ ಹಣ್ಣು ಕಿವಿಸಿದಾಗ ನನ್ನನ್ನ ಆಜೀವ ಪರ್ಯಂತ ಸಾಕ್ಬೇಕಾಗಿದ್ದ ನನ್ನ ಮಗನ್ನ ನನ್ನಿಂದ ದೂರ ಮಾಡಿದ ತಪ್ಪಿಗೆ ನಮಗ್ ನೀವೇ ಪರಿಹಾರ ಕೊಡ್ಬೇಕು. ಹಾಗಾದ್ರೆ ವರದಕ್ಷಿಣೆ ದುಡ್ಡು ಕೊಡಲ್ವಾ? ನಾನ್ ಸತ್ರ ಕೊಡಲ್ಲ ಕಣ್ರೋ, ಅದೇನ್ ಮಾಡ್ಕೊತೀರ ಮಾಡ್ಕೋಗಿ. ಬಿಕ್ನಾಸಿ ನನ್ನ ಮಗನೇ, ಆ ದುಡ್ಡನ್ನ ನಿನ್ನಿಂದ ಹೇಗೆ ವಸೂಲಿ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಲೇ. ಹೋಗಲೋ ಸದಾರಾಮೆ. ಮನೆ ಸೊಸೆ ಅಂತಾನು ನೋಡ್ದೆ ಮನೆಯಿಂದ ಆಚೆ ಇಟ್ಬಿಟ್ಟ ದರಿದ್ರದವನು. ಮುಜ್ಕಿ, ಪಾಪ ಅವ್ರದು, ಪುಣ್ಯ ನಮ್ದು. ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಿಳಿ ಸೀರೆ ಉಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ. ಏನ್ರಿ ನೀವ್ ಹೇಳ್ತಾ ಇರೋದು? ನಿಮ್ಮಪ್ಪ 20,000 ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ದ. 10 ದಿವಸಕ್ಕೆ 1 ಲಕ್ಷ ರೂಪಾಯಿ, ಅಂದ್ರೆ 80,000 ರೂಪಾಯಿ ಲಾಭ ತಂದು ಕೊಟ್ಟಿದ್ದಾಳೆ. 1,80,000? ಏನ್ ಹೇಳ್ತಿದ್ದೀರಾ? ಅವಳು ಗಂಡ ಸತ್ತಿದ್ದಕ್ಕೆ ಬ್ಯಾಂಕ್ನವರು ಆ ದುಡ್ಡನ್ನ ಅವಳು ಕೊಡ್ತಿದ್ದಾರೆ. ಕೊಟ್ರೆ ಅವಳು ಗಂಡನ್ ಮನೆಗಾಯ್ತು, ಇವಳ್ಗ ಕೊಡ್ತಾರೆ? ಅವನು ಬೆಟರ್ ಆಫ್ ಅಲ್ವಾ, ಅದಕ್ಕೆ ಅವಳು ಕೊಡ್ತಿದ್ದಾರೆ. ಈ ವಿಷಯನ ಅವನು ತಿಳ್ಕೊಳ್ದೆ ಆ ಪಾಪಿ ನನ್ನ ಮಗ ಅವಳನ್ನ ಮನೆಯಿಂದ ಓಡಿಸ್ಬಿಟ್ಟಿದಾನಲ್ಲ. ಈಗ ಆ ದುಡ್ಡೆಲ್ಲ ನಮ್ಗೆ ಪುಚ್ಕೆ ಪುಚ್ಕೆ. ಅರಿಶಿನ ಕುಂಕುಮ ಕಳ್ಕೊಂಡ್ಮೇಲೆ ಆ ದುಡ್ಡು ಯಾತಕ್ಕೆ? ಅನ್ನಪೂರ್ಣ, ದುಡ್ಡಿಲ್ದೆ ಬದುಕೋಕ್ಕಾಗಲ್ಲ, ಸಾಯೋವರೆಗೂ ಬದುಕೇ ಇರ್ಬೇಕಲ್ಲ. ಹೌದು, ಎಷ್ಟು ಕಾಲ ಹೀನವಾದ ಬದುಕನ್ನ ಬಾಳೋದು ಅಂತ. ಹೀನವಾದ ಬದುಕು ಅಂತ ಅವಳ ದುಡ್ಡು ನೀವು ತಗೊಂಡ್ರೆ ಅವಳು ಹೇಗ್ ಬದುಕ್ತಾಳೆ? ಪುಚ್ಕಿ, ಹೆತ್ತ ಮಗಳಿಗೆ ಒಂದು ತುತ್ತನ್ನ ಹಾಕ್ದೇ ಇರುವಂತ ದರಿದ್ರನಲ್ಲ ನಿಮ್ಮಪ್ಪ. ಅದು ಆ ಹಣನ ನಾನ್ ಗಂಟು ಮಾಡಿ ಇಟ್ಕೋತೀನಿ ಅಂತಲ್ಲ, ಅದರಲ್ಲೇ ಏನಾದ್ರೂ ಒಂದು ವ್ಯಾಪಾರ ಮಾಡಿ 4 ಕಾಸು ಸಂಪಾದನೆ ಮಾಡ್ಕೊಳ್ಳೋಣ ಅಂತ. ಏನ್ ಹೇಳ್ತಿದ್ದೀರಾ ನೀವು? ಹೌದು ಅನ್ನಪೂರ್ಣ, ಸದ್ಯದಲ್ಲೇ ನಾನು ರಿಟೈರ್ಡ್ ಆಗ್ತಾ ಇದ್ದೇನೆ. ಅವಳು ದುಡ್ಡು ಬಂದ್ಮೇಲೆ ಅವಳು ಮದುವೆಗೆ ಮಾಡಿದ ಸಾಲ, ನಮ್ಮ ಮಮತಾ ಮದುವೆಗಾಗೋ ಖರ್ಚು, ನಮ್ಮಮ್ಮನ ಆಸ್ಪತ್ರೆ ಖರ್ಚು, ಹಾಗೂ ಹೀಗೂ ಏನಾದ್ರೂ ದುಡ್ಡು ಮಿಕ್ಕಿದ್ರೆ ಅವಳಿಗೆ ಅಂತ ಒಂದು ಹೊಲಿಗೆ ಮೆಷಿನ್ ತಕ್ಕೊಟ್ಬಿಟ್ರೆ ಅವಳ ಜೀವನ ಹೇಗೋ ನಡ್ಕೊಂಡು ಹೋಗುತ್ತೆ. ನೀವು ಹಾಗಾದ್ರೂ ಈ ರೀತಿ ಆಲೋಚನೆ ಮಾಡ್ತೀರಾ? ಈ ಮನೆ ಯಜಮಾನನಾಗಿ, ಅವಳ ತಂದೆಯಾಗಿ. ಅವಳು ನಮ್ಮ ಮಗಳು ರೀ. ನಿಜ, ನಮ್ಮ ಮಗಳು ಜೀವನ ಪೂರ ನಮ್ ಜೊತೆ ಬಾಳಬೇಕಾದ ಮಗಳು. ಅನ್ನಪೂರ್ಣ. ಬಂದಿದ್ದೀನಿ ಸರ್. ರೂಲ್ಸ್ ಪ್ರಕಾರ ಆಕೆ ಇಲ್ಲಿಗೆ ಬಂದು ಸೈನ್ ಹಾಕದೆ ಹಣ ಕೊಡೋ ಹಾಗಿಲ್ಲ ರೀ. ಗಂಡನ ಕಳ್ಕೊಂಡಿರೋ ದುಃಖದಲ್ಲಿ ಊಟ ತಿಂಡಿ ಬಿಟ್ಟು ಕೊರಗ್ತಾ ಇದ್ದಾಳೆ ಸರ್. ಮನೆಯಿಂದ ಹೊರಗೆ ಬರಕ್ ಆಗದೆ ಇರೋಳು ಇನ್ನು ಬ್ಯಾಂಕ್ನವ್ರಿಗೂ ಹೇಗ್ ಬರ್ತಾಳೆ ನೀವೇ ಹೇಳಿ ಸರ್?
ಅದೇನೋ ಸರಿ, ಆದ್ರೆ ಸರ್, ನಿಮ್ಮ ಒಡ ಹುಟ್ಟಿದವಳು ಅಂತ ತಿಳ್ಕೊಂಡು ಈ ಸಹಾಯ ಮಾಡಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಸರ್. ಸರಿ ಸರಿ. ಕೃಷ್ಣ. ಎಸ್ ಸರ್. ಏನ್ ಸರ್? ನಮ್ ವಿಜಯ್ ಕೊಡ್ಬೇಕಾದ ಹಣದ ವಿವರ ಎಲ್ಲ ಇದ್ರಲ್ಲಿದೆ, ಲೆಕ್ಕ ನೋಡಿ ಕೊಟ್ಟು ಕಳ್ಸಿ. ನಿಂತ್ಕೊಳ್ಳಿ. 10 ದಿವಸದ ಹಿಂದೆ ಬ್ಯಾಂಕ್ ಹೋಗಿದ್ರಾ? ಹೋಗಿದ್ದೆ. ಗಂಡನ ಕಳ್ಕೊಂಡವಳು ಅಂತ ನನ್ನ ಮಗಳಿಗೆ ಬ್ಯಾಂಕ್ನವ್ರು ಕೊಟ್ಟ ಹಣನ ನೀವ್ ಇಸ್ಕೊಂಡ್ರಾ? ಇಸ್ಕೊಂಡೆ. ಎಲ್ಲಿ ಆ ಹಣ? ಆ ಹಣ? ಹಾ, ಅದೇ ಹಣ. ನನ್ನ ಮಗಳು ಗಂಡನ ಕಳ್ಕೊಂಡಿರೋದಕ್ಕೋಸ್ಕರ ಬ್ಯಾಂಕ್ನವ್ರು ಕೊಟ್ಟಿರೋ ಹಣ. ತಾಳಿನೂ ಕುಂಕುಮನೂ ಕಳ್ಕೊಂಡಿರೋದಕ್ಕೋಸ್ಕರ ಕರುಣೆ ತೋರಿಸಿ ಕೊಟ್ಟಿರೋ ಹಣ. ಒಬ್ಬ ವಿಧವೆ ಜೀವನೋಪಾಯಕ್ಕೋಸ್ಕರ ಕೊಟ್ಟಿರೋ ಹಣ. ಏನಂದ್ರೆ ನಿಮ್ದಮ್ಮಯ್ಯ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ನಿದ್ದೆ. ಈ ಪರಿಸ್ಥಿತಿ ಬಂತು ನಮ್ಗೆ. ಮಿಸ್ಟರ್ ನಾಜುಕಯ್ಯ. ಏನ್ರಿ ಅಷ್ಟೊಂದು ಹೆಚ್ಕೊತಾ ಇದ್ದೀರಾ? ನಾನು ನಿಮ್ಮ ಅಳಿಯ ಆಗಿದ್ದಕ್ಕೇನೆ ಇಷ್ಟು ದಿವಸ ಬಾಯಿ ಮುಚ್ಕೊಂಡು ಸುಮ್ನೆ ಕೂತಿದ್ದೆ. ಈ ಮನೇಲಿ ಯಾರ ಹೊಟ್ಟೆ ತುಂಬಲಿ ಬಿಡ್ಲಿ, ನಿಮ್ಮ ಹೊಟ್ಟೆಗೆ ಯಾವ ಕೊರತೆನೂ ಬರ್ದಿರೋ ಹಾಗೆ ನೋಡ್ಕೊಂಡೆ. ನಮ್ಮ ತಾಯಿ ಔಷಧಿಗೆ ಅಂತ ಇಟ್ಟಿದ ಹಣದಲ್ಲಿ ನಿಮ್ಮ ಸಿಗರೇಟು ಕುಡ್ತಕ್ಕೆ ಅಂತ ಖರ್ಚು ಮಾಡಿದೆ. ಯಾತಕ್ಕೋಸ್ಕರ? ನೀವೀ ಮನೆ ಅಳಿಯ ಅಂತ. ಎಷ್ಟೋ ದಿವಸ ನನ್ನ ಹೆಂಡತಿ ಮಕ್ಕಳಿಗೆ ಬರೀ ನೀರಿನಲ್ಲೇ ಹೊಟ್ಟೆ ತುಂಬಿಸೋ ಧರ್ಮ ಕಾರ್ಯ ಮಾಡಿದೆ. ಈ ಮನೆಯಲ್ಲಿ ಎಲ್ಲರ ಕ್ಷೇಮಕ್ಕಿಂತ ನಿಮ್ಮ ಕ್ಷೇಮನೇ ಮುಖ್ಯ ಅಂತ ರಾಜಿ ಆದೆ. ಆದ್ರೆ ಈ ವಿಷಯದಲ್ಲಿ ರಾಜಿ ಆಗೋದಿಲ್ಲ. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಎಲ್ಲಿ ಆ ಹಣ? ಹಣದಿಂದ ಹಣ ಸಂಪಾದನೆ ಮಾಡಿ ನಿಮ್ ಋಣ ತೀರ್ಸೋಣ ಅಂತ ಜೂಜಾಡ್ದೆ. ಬುಜ್ಕೆ ನಿಮ್ ಬ್ಯಾಡ್ ಲಕ್ಕು. ನಾಚಿಕೆ ಆಗೋದಿಲ್ಲ? ಒಂದು ಹೆಣ್ಣಿನ ದುಡ್ಡನ್ನು ತಗೊಂಡು ಹೋಗಿ ಜೂಜಾಡೋದಿಕ್ಕೆ? ಸಂತೋಷ ಪಡ್ರಿ. ಹೆಣ್ಣಿನ ಹಣ ಇಟ್ಟು ನಾನ್ ಜೂಜಾಡ್ದೆ, ಆ ಧರ್ಮರಾಯ ಹೆಣ್ಣಿನ ಇಟ್ಟು ಜೂಜಾಡ್ದ. ಯಾಕ್ರಿ ಇಷ್ಟೊಂದು ಎಮೋಷನ್ ಆಗ್ತಾ ಇದ್ರಾ? ಹೊಡಿತೀರೇನಪ್ಪ? ಹೊಡಿರಪ್ಪ, ಹೊಡಿಯಪ್ಪ. ಹೊಡಿಯೋದಲ್ಲ ಕಣೋ ನಿನಗೆ. ನನ್ನ ಮಗಳ ಹೆಸರಿನಲ್ಲಿ ಫೋರ್ಜರಿ ಸೈನ್ ಮಾಡಿ ಹಣ ತಗೊಂಡಿದ್ಯಾ ಅಂತ ನಿನ್ನ ಜೈಲ್ಗೆ ಹಾಕ್ಸ್ತೀನಿ. ಕೆಲಸ ಮಾಡಿ. ಗಡಿಬಿಡಿ ಹಳೆಯ ಪಿಕ್ಚರ್ ನೋಡಿಲ್ವಾ? ಮಾರಮ್ಮನ್ ಟಿಸ್ಕು, ಜೈಲಲ್ಲಿ ವೆಂಟಿಲೇಷನ್ ಬೆಡ್, ಬೆಲ್ಲೊಡ ತಕ್ಷಣ ಫುಡ್, ವಾರಕ್ಕೊಂದ್ಸಲ ಡ್ರೆಸ್ ಚೇಂಜು, ತಿಂಗಳಿಗೊಂದ್ಸಲ ಆಲ್ ಲ್ಯಾಂಗ್ವೇಜ್ ಪಿಕ್ಚರ್ಸ್. ಆ ಬುಜ್ಜಿಗೆ ಈ ಮನೆಯಲ್ಲಿದೆ. ನನಗೇನೋ ಹ್ಯಾಪಿನೇ, ಆದ್ರೆ ನಿಮ್ ಪರಿಸ್ಥಿತಿನೇ ಕಷ್ಟ. ದೊಡ್ಡಳ್ಳಿಯ ಬಳ್ಳಾರಿ ಜೈಲು, ಎರಡನೇವನು ಹರಿಶ್ಚಂದ್ರ ಘಾಟು. ಇನ್ನು ಈ ವಿಷಯ ಹೊರಗಿನವ್ರು ಗೊತ್ತಾದ್ರೆ ಮೂರನೇವನು ಬುಜ್ಕಿ. ಏನೋ ನನ್ನ ಹೆದರಿಸ್ತೀಯಾ? ಏನಂದ್ರೆ ಆ ಹಣಕ್ಕಿಂತ ಮಿಗಿಲಾದ ಸೌಭಾಗ್ಯನೇ ಕಳ್ಕೊಂಡಿರೋವಾಗ ಬನ್ನಿ. ಆಂಟಿಗಿರೋ ಕಾಮನ್ ಸೆನ್ಸು ಅಂಕಲ್ಗಿಲ್ಲ. ಬುಜ್ಕಿ, ಫಾಲೋ ಮೀ.